ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪರ್ಪಲ್ಸ್ ಕಿಚನ್. ಇವತ್ತು ನಮ್ಮ ಚಾನಲಲ್ಲಿ ಸ್ಯಾಫ್ರಾನ್ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಕಡಾಯಿಗೆ 1 ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿ ಅದಕ್ಕೆ ಒಂದು 4-5 ಗೋಡಂಬಿನ ಒಡ್ಕೊಂಡು ಹಾಕಿ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ಇದನ್ನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ಇವಾಗ ಒಂದೇ ಒಂದು ಗ್ಲಾಸ್ ಬನ್ಸಿ ರವೆ ತೊಗೊಂಡಿದ್ದೀನಿ. ನಿಮ್ಮ ಬನ್ಸಿ ರವೆ ಇಲ್ಲಾಂದರೆ ಮಾಮೂಲಿ ರವೆ ಕೂಡ ತೊಗೋಬೋದು. ಆ ರವೆನ ಕೆಂಪಗೆ ಹುರ್ಕೋಬೇಕು. ಈ ಬನ್ಸಿ ರವೆನ ಒಂದು 45 ಸೆಕೆಂಡ್ಸ್ ತುಪ್ಪದಲ್ಲಿ ಹುರ್ಕೊಂಡು ಆಮೇಲೆ 1 ಗ್ಲಾಸ್ ರವೆಗೆ 5 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಿ. ಬೇಗ ಆಗಬೇಕಂದ್ರೆ 1 ನಿಮಿಷ ಹೈ ಫ್ಲೇಮಲ್ಲಿ ಈ ರೀತಿ ಹಳ್ಳ ಥರ ಕುದಿಯೋಕ್ಕೆ ಬಿಟ್ಟಾದಮೇಲೆ ಒಂದೇ ಒಂದು ಏಲಕ್ಕಿನ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಜಜ್ಜಿ ಹಾಕ್ಕೊಳ್ಳಿ. ಏಲಕ್ಕಿ ಹಾಕಿದ್ಮೇಲೆ 1 ಗ್ಲಾಸ್ ರವೆಗೆ 1 ಗ್ಲಾಸ್ ಸಕ್ಕರೆ ಅಳತೆ ಸರಿಯಾಗಿರುತ್ತೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1.5 ಗ್ಲಾಸ್ ಹಾಕ್ಕೊಳ್ಳಿ. ಈಗ ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಬಿಟ್ಕೊಂಡಾದಮೇಲೆ ಮುಚ್ಚಿಟ್ಟು ಮೀಡಿಯಮ್ ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಈ ರೀತಿ ಕುದ್ದಾದಮೇಲೆ ಇವಾಗ ನಾನು ಸ್ಯಾಫ್ರಾನ್ ಕೇಸರಿನ ಬಂದ್ಬಿಟ್ಟು ಒಂದು 4-5ನ ತಗೊಂಡು ಬಿಸಿನೀರಲ್ಲಿ ಒಂದು 10 ನಿಮಿಷ ನೆನೆಸ್ಕೊಂಡು ತಗೊಂಡಿದ್ದೀನಿ. ಅದನ್ನು ಬಂದ್ಬಿಟ್ಟು ಇದ್ರ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ಫ್ಲೇವರ್ ಮತ್ತು ಕಲರು ನ್ಯಾಚುರಲ್ ಕಲರ್ ನಮಗೆ ಕೊಡುತ್ತೆ. ಅದರಿಂದ ಸ್ಯಾಫ್ರಾನ್ ಹಾಕ್ತಾ ಇರೋದು. ಈ ರೆಸಿಪಿ ಬಂದ್ಬಿಟ್ಟು ಎಲ್ಲ ಒಂದು ದೊಡ್ಡ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇವಾಗ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಡಿ. ಒಂದು 2 ನಿಮಿಷ ಆದಮೇಲೆ ಈ ಕೇಸರಿ ಬಾತು ನೀರಾಗಿ ಬೀಳ್ದಂಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬೀಳುತ್ತೆ. ಗಟ್ಟಿಯಾಗಿ ಬಿದ್ದಾಗ ನಮ್ಮ ಕೇಸರಿ ಬಾತ್ ರೆಡಿ ಆಯಿತು ಅಂತ ಅರ್ಥ. ಎಣ್ಣೆ ಹಾಕಿರೋದಕ್ಕೆ ಯಾವಾಗಲೂ ಅದೇ ಥರ ತೆಳುವಾಗೇ ಇರುತ್ತೆ, ನಮಗೆ ಸಾಫ್ಟಾಗಿ ಬರುತ್ತೆ ಕೇಸರಿ ಬಾತ್, ಗಟ್ಟಿ ಆಗಲ್ಲ. ತುಂಬ ಈಸಿಯಾಗಿರೋ ರೆಸಿಪಿ, ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮಾಡಿಬಿಡೋ ಅಂಥ ರೆಸಿಪಿ. ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ.